ಈ ಸರ್ಪ್ರೈಸ್ ಹೆಂಗೆ ಸರ್ಪ್ರೈಸ್ ಕೊಡಕ್ಕೆ ಗೊತ್ತಿಲ್ಲ ಅಂದಿದ್ಯಲ್ಲ ಈಗ ನೋಡ ಗಿಫ್ಟ್ ಗಿಫ್ಟ್ ಮಾತಿದ್ರೆ ಇದಕ್ಕೆ ಗಿಫ್ಟ್ ಅಂತೆ ಬರ್ಲಿ. ಆರ್ ಯು ಹ್ಯಾಪಿ? ಇದು ಫಸ್ಟ್ ಟೈಮ್ ಸರ್ಪ್ರೈಸ್ ಕೇಕ್ ಆದ್ರೂ ಪರವಾಗಿಲ್ಲ ಸಾಕು ನಂಗೆ. ಮೇಡಮ್ ಮಾಳಿಕ ಮೇಡಮ್ ಅವಳಿಗೋಸ್ಕರ ನಾನು ಅಯ್ಯೋ ದೇವಾ, ಹೆಣ್ಮಕ್ಳ ಕೈ ಯಾವತ್ತು ಖಾಲಿ ಇರಬಾರ್ದು, ಅದಕ್ಕೋಸ್ಕರ ಈ ಬಳೆ ನಿನಗೋಸ್ಕರ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಎಲ್ಲ ಬಂದರೆ ಖುಷಿ ನಮಗೂ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಇನ ಆರೆಂಜ್ ಜೋಡಿ ರಾಜಾರಾಮ್ ಹಾಗೂ ಅವರ ಶ್ರೀಮತಿ ಗೀತಾ ಭಾರತಿ. ಗೀತಾ ಅವರೇ, ರಾಜಾರಾಮ್ ಅವರೇ, ಸ್ಟೇಜ್ ಮೇಲೆ ನೋಡಿದ್ರೆ ಕಿಚನ್ ಸೆಟಪ್ ರೆಡಿ ಆಗೋಗ್ಬಿಟ್ಟಿದೆಯಲ್ಲ, ಏನ್ ಮಾಡಕ್ ಹೊರಟಿದ್ದೀರಾ? ಒಂದು ಅರ್ಥ ಆಗ್ತಿಲ್ಲ. ಏನು ಅಂತ ನೀವೇ ಎಕ್ಸ್ಪ್ಲೇನ್ ಮಾಡಿ ಗೀತಾ. ನನಗೆ ಆಸೆ ಏನು ಅಂತಂದ್ರೆ, ಯಾವಾಗ್ಲೂ ನಾನು ಅಡುಗೆ ಮಾಡ್ತೀನಲ್ವಾ, ಇವ್ರು ತಿಂತಾರಲ್ವಾ, ಅವಾಗ ಅಡುಗೆ ಬಗ್ಗೆ ಫೀಡ್ಬ್ಯಾಕು ಕೊಡ್ತಾರೆ. ಬಟ್ ಇವತ್ತು ಇವ್ರು ಅಡುಗೆ ಮಾಡಿರೋದನ್ನ ನಾನು ಸವಿಬೇಕು, ತಿನ್ಬೇಕು, ಹೃದಯ ತುಂಬಿಸ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಸೊ ಮಾಡಿಸ್ಕೊಳ್ಳಿ, ನಿಮ್ ಗಂಡ ನಿಮ್ಮ ಅಡುಗೆ ನೀವು ಮಾಡಿಸ್ಕೊಳ್ಳಿ. ಇವ್ರಿಗೆ ನಾನು ಕೊಡ್ತಾ ಇರೋ ಚಾಲೆಂಜ್ ಒಂಚೂರು ಡಿಫ್ರೆಂಟ್ ಆಗಿದೆ. ಏನು ಅಂತಂದ್ರೆ ಅಡುಗೆನೋ ಮಾಡ್ತಾರೆ ಕರೆಕ್ಟು, ಬಟ್ ನಾನು ಹೇಳ್ದ ಹಾಗೆ ಎಕ್ಸಾಕ್ಟ್ ಡಿಟೋ ಹಂಗೆ ಅಡುಗೆ ಮಾಡ್ಬೇಕು ಮಾಡ್ತಾರೆ. ಆದ್ರೆ ನಾನು ಹೇಳೋದ ಏನು ಅವ್ರಿಗೆ ಕೇಳಿಸ್ಕೊಳ್ಳೋ ಹಾಗಿಲ್ಲ. ಹೆಡ್ಫೋನ್ಸ್ ಹಾಕೊಂಡಿರ್ತಾರೆ, ಅವ್ರಿಗೆ ಇಷ್ಟ ಇರೋ ನಾನು ಮಾಡೋದು. ನೀನೇನಾದ್ರೂ ಹೇಳ್ತಾ ಇದ್ರೆ ನನ್ನ ಪಾಡಿಗೆ ಅದೇ ಪ್ರಾಬ್ಲಮ್. ಕೇಳಿಸ್ಕೊಳ್ಳಲ್ಲ. ಇವತ್ ಕೇಳಿಸ್ಕೊಳ್ಳಿ, ಕಣ್ಣಲ್ಲಿ ಮಾತಾಡೋದು ಅರ್ಥ ಮಾಡ್ಕೊಳ್ಳಿ. ಗೇಮ್ ಶುರು ಮಾಡೋಣ ಅಲ್ಲ? ಗೀತಾ ಅವರೇ, ಪೊಸಿಷನ್ ಪ್ಲೀಸ್. ಗೀತಾ ಅವರೇ, ಈ ಅಡ್ಗೆನ ಮಾಡೋದಕ್ಕೆ ನಿಮ್ ಹತ್ರ ಇರುವಂತ ಟೈಮ್ ಕೇವಲ 10 ನಿಮಿಷಗಳು ಮಾತ್ರ. 10 ನಿಮಿಷದಲ್ಲಿ ಈ ಒಂದು ಅಡ್ಗೆನ ಮಾಡಿ ಮುಗಿಸ್ಬೇಕು. ಓಕೆನಾ? ನೀವು ಯಾವ ಅಡ್ಗೆ ಮಾಡಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ಆಮೇಲೆ ಶುರು ಮಾಡಿ. ನಂಗೆ ಆಕ್ಚುಲಿ ತರಕಾರಿ ತಿನ್ನೋದಕ್ಕೆ ತುಂಬಾ ಇಷ್ಟ, ಸೊ ತರಕಾರಿ ಕೂಟ್ ಮಾಡ್ಸೋಣ ಅಂತ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಬೀನ್ಸ್ ಕಟ್ ಮಾಡ್ಕೊಳ್ಳಿ. ಒಂದ್ 4 ಮಾತ್ರ ಸಾಕು. ಹಲೋ, ಓಯ್ ಭಟ್ರೆ, ಓಯ್ ಓ ಭಟ್ಟ, ಓಯ್ 4 ಸಾಕು. ಬೀನ್ಸು 4 ಸಾಕು. ಅಲ್ಲಲ್ಲ, 4 ಪೀಸ್ ಬೀನ್ಸ್ 4. ಬೇಗ ಕಟ್ ಮಾಡಿ. ಒಟ್ರೆ 4 ಪೀಸ್ ಅಲ್ಲ, 4 ಬೀನ್ಸು. ಅವ್ರು ಪೀಸ್ ಮಾಡ್ಕೊಂಬಿಟ್ರು 4. ಈಗ ಕ್ಯಾರೆಟ್ ಕರೆಕ್ಟ್, ಕಟ್ ಮಾಡಿ. 10 ನಿಮಿಷ ಇರೋದು, ಬೇಗ ಮಾಡಿ. ಆಲೂಗಡ್ಡೆ ತಗೊಳ್ಳಿ. ಇವಾಗ ಆಲೂಗಡ್ಡೆ ಕಟ್ ಮಾಡ್ಕೊಳ್ಳಿ. ಓ, ಕಟ್ ಮಾಡಿ. ಅದೇ ಸೂಪ್ ಬಾರಿಸ್ಬಿಡ್ತೀನಿ. ಇವಾಗ ಸ್ಟವ್ ಆನ್ ಮಾಡಿ. ಸ್ಟವ್ ಕುಕ್ಕರ್ ಇಡಿ. ಅದ್ರ ಮೇಲೆ ಕುಕ್ಕರ್ ಅದನ್ನ ಇಡಿ. ನೀರ್ ತುಂಬಿಸ್ಬಿಟ್ಟಿಡಿ. ಅದ್ರಲ್ಲಿ ನೀರ್ ತುಂಬಿಸಿ. ನೀರು ಹಾಕಿ. ಎಷ್ಟು ಹಾಕ್ಬೇಕು? ಒಂದ್ ಅರ್ಧ ಕುಕ್ಕರ್. ಅರ್ಧ. ಕರೆಕ್ಟ್. ಸಾಕು ಅಂದ್ರೆ ಕೇಳ್ಸಲ್ವಾ? ನೀರ್ ಹಾಕ ಕೇಳ್ಬೇಕು ತಾನೆ. ಇವಾಗ ಒಂದ್ ಬೌಲಲ್ಲಿ ಕಾಬೂಲ್ ಕಡ್ಲೆ ಇದೆ, ಕಾಬೂಲ್ ಚನ್ನ, ಅದನ್ನ ವಾಶ್ ಮಾಡ್ಕೊಂಡು ಅದಕ್ಕೆ ಹಾಕಿ.
ಏಯ್ ಬರೀ ನೀರ್ ಇಟ್ಬಿಟ್ಟು ಏನ್ರಿ ಮಾಡ್ತೀರಾ ಕುಕ್ಕರ್ ಅಲ್ಲಿ? ಏಯ್ ಕಾಬೂಲ್ ಚೆನ್ನಾಗಿದೆ, ಅದನ್ನ ವಾಶ್. ಕರೆಕ್ಟ್. ಕುಕ್ಕರ್ ಮುಚ್ಬಿಟ್ಟು ವಿಸಿಲ್ ಹಾಕಿಪ್ಪ. ಕುಕ್ಕರ್ ಮುಚ್ಬಿಟ್ಟು ಅಂತ ವಿಷಿಲ್ ಹಾಕಿ. ಇವಾಗ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಈರುಳ್ಳಿ ಈ ಈ ಈ ಕರೆಕ್ಟು. ಟೊಮೆಟೊ ಕಟ್ ಮಾಡಿ. ಒಂದಾ? ಒಂದೇ. ಮೆಣಸಿನ್ಕಾಯಿ ಮೆಣಸು ಎಷ್ಟು? 2. ಉದ್ದುದ ಕಟ್ ಮಾಡ್ಲಾ ಅಡ್ಡ ಕಟ್ ಮಾಡ್ಲಾ? ಹೆಂಗೋ ಒಂದ್ ಕಟ್ ಮಾಡ್ ಗುರು. ನೀನ್ ಹೇಳ್ದಂಗೆ ಮಾಡ್ಬೇಕು ನಾನು. ಅಡ್ಡ ಕಟ್ ಮಾಡಿ. ಬೇಗ ಮಿಕ್ಸಿ ಜಾರ್ ತಗೊಳ್ಳಿ. ಇವಾಗ ಮಿಕ್ಸಿ ಜಾರ್ ಮಿಕ್ಸಿ ಕರೆಕ್ಟ್. ತಗೊಳ್ಳಿ. ಅದ್ರೊಳಗಡೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹಾಕಿ. ಟೊಮೆಟೊ ಹಾಕಿ. ಹಾಕಿ. ಬೇರೆ ಏನ್ ಹಾಕ್ಬೇಕು? ಈರುಳ್ಳಿ ಹಾಕಿ. ಹಾಕ್ಲಾ? ಹಾಕಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕಿ. ಸೊಪ್ಪು ವಾಶ್ ಮಾಡ್ಬಿಟ್ಟು ಹಾಕಿ. ಬೇಗ ಹೇಳಮ್ಮ. ಮಿಕ್ಸಿಗೆ ಹಾಕೊಂಡು ರುಬ್ರಿ ಎಲ್ಲದು. ಹಂಗೆ ಸ್ವಲ್ಪ ನೀರು ಹಾಕೊಳ್ಳಿ ಅದಕ್ಕೆ. ಇವಾಗ ಇನ್ನೊಂದು ಅವ್ರು ಆಲ್ರೆಡಿ ಇಟ್ಟಿದ್ದಾರೆ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅದಕ್ಕೆ. ಎಷ್ಟು ಸ್ಪೂನು? 2 ಸ್ಪೂನು. 1/4 ಸ್ಪೂನ್ ಸಾಸಿವೆ ಸಾಕು. ಜೀರಿಗೆ, ಒಂಚೂರು ಜೀರಿಗೆ. ಆಮೇಲೆ ಇನ್ನೊಂದು ಈರುಳ್ಳಿ ಕಟ್ ಮಾಡ್ಬಿಟ್ಟು ಹಾಕ್ಬೇಕು ಅದಕ್ಕೆ. ಇನ್ನೊಂದು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಬೇಗ. ಹಾಕಿ ಅದಕ್ಕೆ. ಗೀತಾ ಅವರೇ, ರಾಜಾರಾಮ್ ಅವರೇ, ಇನ್ ಕೇವಲ 2 ನಿಮಿಷ ಮಾತ್ರ ಉಳಿದಿದೆ. ಇದೇನ್ ಮಾಡ್ಬೇಕು? ಅದಕ್ಕೆ ಟೊಮೆಟೊ ಹಾಕಿ ಕಟ್ ಮಾಡಿ. ಅದನ್ನ ಉರಿ ಜಾಸ್ತಿ ಮಾಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಫ್ರೈ ಮಾಡಿ. ರುಬ್ಬಿರೋ ಪೇಸ್ಟ್ ಹಾಕಿ. ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ನೀಟಾಗೆ. ಮಾಡ್ದೆ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ವಾಸನೆ ಬರ್ತಾ ಇಲ್ಲ, ಹಸಿ ವಾಸನೆ ಬರ್ತದೆ. ರಿಯಲಿ ನಾನು ಹೇಳ್ಬೇಕು ಅನ್ಕೊಂಡೆ.